ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ನಾನು ಬಂದಿದ್ದೀನಿ ಅಂದರೆ ವಿಷಯಗಳು ಬಂದೇ ಇರ್ತವೆ. ಸೊ ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಬಿಕಾಸ್ ವಕ್ಫ್ ಬೋರ್ಡ್ನ ಸಂವಿಧಾನಿಕವಾಗಿ ಯಾವ ರೀತಿ ಅದನ್ನು ಏನು ಹೇಳ್ತಾರೆ, ಅದರ ಅನ್ಯಾಯಗಳು ಸಂವಿಧಾನದಲ್ಲಿ ಯಾವ್ಯಾವ ರೀತಿ ಯಾರ್ಯಾರಿಗೆ ಏನೇನು ಸೇರಬೇಕು ಎಲ್ಲವನ್ನು ಮಂಡಿಸಿದ್ರು. ನನಗೆ ಒಂದು ವಿಷಯ, ಇದು 2013ರಲ್ಲಿ ಇದೇ UPA ಗೌರ್ಮೆಂಟು ಯಾವ್ದು ಹೇಳ್ತಾರೆ ಅದು ವಕ್ಫ್ಗೆ ಸೇರಿದ್ದು, ವಕ್ಫ್ ಬೈ ಯೂಸರ್, ಈ ಥರ ಎಲ್ಲ ಇದು ಮಾಡಿದರು. ಅದಕ್ಕೆ ಸರಿಯಾಗಿ ನನ್ನ ಕಿರಣ್ ರಿಜಿಜು, ನನ್ನ ಹೆಮ್ಮೆಯ ಭಾರತ ಸರ್ಕಾರ, ನನ್ನ ಹೆಮ್ಮೆಯ ನರೇಂದ್ರ ಮೋದಿ ಅವರು, ನನ್ನ ಹೆಮ್ಮೆಯ ಅಮಿತ್ ಶಾ, ನನ್ನ ಹೆಮ್ಮೆಯ NDA ಭಾಗವಾಗಿರುವ ಕುಮಾರಸ್ವಾಮಿ ಅವರ ಸರ್ಕಾರಗಳು ಇದಕ್ಕೆ ಇತಿಶ್ರೀ ಆಡಿದೆ. ಸೊ ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ, ಏನಪ್ಪ ಅಂತ ಅಂದರೆ, ಇವತ್ತು ಏನು ವಕ್ಫ್ ಬೋರ್ಡು ನ್ಯಾಯಸಮ್ಮತವಾಗಿ ಅವ್ರ ಜಾಗ ಏನಿದೆ ಅದು ತಗೊಳ್ಳೋದು ಸರಿ. ಆದರೆ ನಾನು ಹೇಳೋದು, ಈಗ ಎಲ್ಲೋ ಉಳುಮೆ ಮಾಡ್ತಾ ಇರ್ತಾನೆ ರೈತ, ಪಕ್ಕ ಉರುಫ್ ನಡೀತಾ ಇರುತ್ತೆ. ಆ ಉರುಫ್ಗೆ ಶಾಪ್ಗಳು ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಆ ಜಮೀನ ವಕ್ಫ್ ಬೋರ್ಡು ಅಂತ ನಮೂದು ಮಾಡುತ್ತೆ ಅಂತ ಅಂದರೆ, ಸರ್ಕಾರ ಬೈ ಗೆಜೆಟ್ ನೋಟಿಫಿಕೇಷನ್ 1965ನೇ ಇಸ್ವಿಲಿ ಇದು ಒಂದು ಕಾಯ್ದೆನ ಅನುಷ್ಠಾನ ಮಾಡಿತ್ತು. ಸೊ ಈ ರೀತಿ ಈ ಪರಿಯಾಗಿ ಇವರು ಇದನ್ನೆಲ್ಲ ಮಾಡ್ತಾರೆ ಅಂದರೆ, ಸೊ ಅಲ್ಲಿಗೆ ಎಲ್ಲಿ ಸಂವಿಧಾನ ಮಾತೆತ್ತಿದ್ರೆ ಸಂವಿಧಾನ ಅಂತಾರೆ ಕಾಂಗ್ರೆಸ್ ಪಕ್ಷದವರು. ಸೊ ಸಂವಿಧಾನಿಕವಾಗಿ ಮಾತಾಡಿದ್ರೆ ಇದು ಹಲ್ಲಾಗೆ ಮಾಡಿದ ದ್ರೋಹ ಅಂತ ಹೇಳ್ತಾರೆ ಯಾರು, ಕಲ್ಯಾಣ್ ಬ್ಯಾನರ್ಜಿ ಅವರು. ಸೊ ಯಾವ ರೀತಿ ಏನು ಎತ್ತ ನಮಗೆ ಗೊತ್ತಿಲ್ಲ. ಆದರೆ 8 ಗಂಟೆಗಳ ಕಾಲ ಕಿರಣ್ ರಿಜಿಜು ಅವರು ಭಾಳ ಸೊಗಸಾಗಿ ವಕ್ಫ್ ಅಂದರೆ ಏನು, ಯಾಕೆ ನಾವು ಈ ಕಾಯ್ದೆ ತರ್ತಾ ಇದ್ದೀವಿ, ಈ ಕಾಯ್ದೆಯಿಂದ ಆಗುವಂಥ ಒಂದು ಉಪಯೋಗಗಳೇನು ಎಲ್ಲವನ್ನು ಮಂಡಿಸಿದ್ರು. ನಾನು ನನ್ನ ಪ್ರಶ್ನೆ ಕೇಳೋದು, ಆಯ್ತಪ್ಪ, ನೀವು ವಕ್ಫ್ ಬೋರ್ಡಲ್ಲಿ 10 ಲಕ್ಷ ಕೋಟಿ, ಈಗ ಏನು 10 ಲಕ್ಷ ಎಕರೆ ನಿಮಗೆ ಆಸ್ತಿ ಇದೆಯಲ್ಲ, ಆ ಬಂದಿರೋ ದುಡ್ಡನ್ನ ಏನು ಮಾಡ್ತಾ ಇದ್ದೀರಾ, ಯಾರ ಹೆಸರಲ್ಲಿದೆ, ಯಾರು ಬಳಸ್ತಾ ಇದ್ದಾರೆ, ಅಟ್ಲೀಸ್ಟ್ ಆ ಅಕೌಂಟಬಿಲಿಟಿನೂ ಇಲ್ಲ. ಆಯಿತು, ನೀವು ಕೇಳಿದ್ದನ್ನೇ ಕೊಡೋಣ, ಯಾಕೆಂದರೆ ನಾವು ನಿಮ್ಮನ್ನ ತುಂಬ ಸೇರಿಸ್ಕೊಬಂದಿದ್ದೀವಿ. ಇರಲಿ, ನಾನು ಹೇಳೋದು, ಈಗ ನೀವು ಈ ಕಾಯ್ದೆ ಬಂದಂಥ ತಕ್ಷಣದಲ್ಲಿ ನಮಗೆ ಇದು ಶರಿಯಾ ಕಾನೂನಿಗೆ ವಿರುದ್ಧವಾದದ್ದು ಅಂತ ಹೇಳ್ತೀರಾ. ಆಯಿತಾ, ಟ್ರಿಪಲ್ ತಲಾಕ್ನ ಇದು ಏನೋ ಸಂವಿಧಾನಿಕವಾಗಿ ನಾವು ರದ್ದು ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೂ ನೀವೇನು ಹೇಳಿದ್ರಿ, ಇದು ಅವ್ರದ್ದು ಪರ್ಸ್ನಲ್, ಇದು ನೀವು ಕೈ ಹಾಕ್ಬಾರ್ದು ಅಂತ. ಅಲ್ಲಪ್ಪ, ನಾನು ಹೇಳೋದು, ಜಾತ್ಯತೀತ ಸರ್ಕಾರ, ಸೆಕ್ಯುಲರಿಸಮ್ ಕಂಟ್ರಿ, ಸಂವಿಧಾನ ಅಂತ ಹೇಳೋವಂಥ ರಾಹುಲ್ಲು, ಬುಕ್ ಇಟ್ಕೊಂಡಂತ ಅಳ್ಳಾಡ್ಸೋವಂಥ ರಾಹುಲ್ಲು ನಿನ್ನೆ ತುಟಿಕ್ ಅಂದೆ ಕೂತಿದ್ರು. ಮಾತಾಡಬೇಕಿತ್ತಲ್ವ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಮರ್ಥವಾಗಿ ಎದುರಿಸ್ಬೇಕಿತ್ತು ನ್ಯೂನ್ಯತೆಗಳೇನಿದೆ, ಯಾಕೆ, ಏನು, ಎತ್ತ. ಸೊ ಈ ರೀತಿಯಾಗಿ ನಡೀತು. ಸೊ ಕಾಂಗ್ರೆಸ್ ಪಕ್ಷ 2ನೇ ಮಂಡಿಸಿದ್ದು, ಇದು ಒಂದು ಅಸಂವಿಧಾನಿಕ. ಆ್ಯಂಡ್ ದೆನ್ ಇದರಿಂದ ಮುಸ್ಲಿಮ್ಸ್ನ ಬೇರೆ ಬೇರೆ ಮಾಡ್ತಾಯಿದ್ದಾರೆ. ಅಲ್ಲ, ನಾನು ಕೇಳೋದು, ಮುಸ್ಲಿಮ್ಸ್ನ ಬೇರೆ ಮಾಡ್ತಾ ಇದ್ದಾರೆ, ಅವ್ರನ್ನ ಬೇರ್ಪಡಿಸ್ತಾ ಇದ್ದಾರೆ, ಹೊರಗೆ ಇದು ಮಾಡ್ತಾ ಇದ್ದಾರೆ ಅಂತ ಅಂದರೆ ಯಾವ ರೀತಿ, ಏನು, ಎತ್ತ, ಅಥವಾ ಮುಸ್ಲಿಮ್ ಅವ್ರ ಆಸ್ತಿನ ಇನ್ನೊಬ್ಬ ಮುಸ್ಲಿಮ್ಸ್ಗೆ ಕೊಡ್ತೀವ, ಮತ್ತು ಎಲ್ಲ ಹೇಳ್ಬೇಕಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸ್ನೇಹಿತರೆ, ವೆರಿ ಸಿಂಪಲ್, ವಕ್ಫ್ ಬೋರ್ಡ್ ಆಸ್ತಿಲಿ ಎಲ್ಲ ರಾಜಕಾರಣಿಗಳದು. ಈಗ ಅದಕ್ಕೆ ಲೆಕ್ಕ ಕೇಳಬೇಕು, ಅದಕ್ಕೋಸ್ಕರ ಇವರು ಒದ್ದಾಡ್ತಿರೋದು ಒಂದು. ಆಮೇಲೆ ಈಗ ನಾನು ಹೇಳೋದು, ನಮ್ಮದು ಒಕ್ಕಲಿಗರು ಸಂಘ ಇದೆ, ಆಯಿತಾ, ಇದೇ ರೀತಿ ಅಲ್ಲೂ ಆಸ್ತಿ ಪಾಸ್ತಿ ಇದೆ, ಲೆಕ್ಕ ಇಟ್ಟಿದ್ದೀವಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಒಂದು ಇದನ್ನೇ ನಾವು ಮಾಡ್ತೀವಿ. ಕುರುಬ್ರದಿದೆ, ಇವರು ಹೇಳ್ದಂಗೆ ಕೇಳ್ದಂಗೆ ಇದು ಮಾಡಿದ್ರೆ ಯಾವ ರೀತಿ? ಅಪ್ಪ, ಇವನು ಅಸಾವುದ್ದೀನ್ ಓವೈಸಿ, ಅಯ್ಯೋ ಯಾವುದದು ಕಾನ್ಸ್ಟಿಟ್ಯೂಷನ್ ಇದು 25ನೇ ಪರಿಚಯದ ಬಗ್ಗೆ ಮಾತಾಡ್ತಾರೆ, 26ನೇ ಪರಿಚಯದ ಬಗ್ಗೆ ಮಾತಾಡ್ತಾರೆ. ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಾರ ಹೇಳಿದೇನ್ರಿ, ರಿಲಿಜಿಯನ್ಗೆ ನೀನು ಬಿಟ್ಬಿಡು, ಮಾಡಿಬಿಡು, ಹೆಂಗೆ ಬೇಕಾರ ಬಳಸ್ಕೊಬಿಡು ಅಂತ. ಸೊ ಇದನ್ನೇ ನಾನು ಹೇಳ್ತಿರೋದು, ಸಂವಿಧಾನ ಮಸ್ಟ್ ಬಿ ಚೇಂಜ್ಡ್. ಸಂವಿಧಾನ ಬದಲಾಗಬೇಕು, ಬದಲಾದಂಥ ಸಂವಿಧಾನ ಸ್ಟ್ರಾಂಗ್ ಆಗಿರಬೇಕು. ಸೊ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಅದಾದ ನಂತರದಲ್ಲಿ ರಾಹುಲ್ ಗಾಂಧಿಗೆ ಕೊಡಲಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತು, ಭಾರತದ ಪಪ್ಪು ಯಾರು ಅಂದರೆ ದಟ್ ಈಸ್ ರಾಹುಲ್, ಮಂಡ್ಯದ ಪಪ್ಪು ಯಾರು ಅಂದರೆ ದಟ್ ಈಸ್ ರವಿ ಗಾಣಗ, ಕರ್ನಾಟಕದ ಪಪ್ಪು ಯಾರು ಅಂದರೆ ದಟ್ ಈಸ್ ಅಸಹ್ಯ ಪ್ರಿಯಾಂಕಾ ಖರ್ಗೆ. ಸೊ ಇವ್ರನ್ನ ಆದಷ್ಟು ಅವಾಯ್ಡ್ ಮಾಡ್ತಾರೆ, ಎಲ್ಲಿ ಏನು ತಪ್ಪು ಮಾಡಿದ್ರು ಅಂತ. ಸೊ ನಮ್ಮ ಹೆಮ್ಮೆಯ ಅಸ್ಸಾಂನ CM ಆಗಿದ್ದಂಥ 15 ವರ್ಷಗಳ ಕಾಲ ಆದಂಥ ಗೊಗಾಯ್ ಅವ್ರ ಮಗ, ಸೊ ಅವರು ಇದನ್ನು ಮಂಡಿಸಿದ್ರು, ಗೌರವ್ ಗೊಗಾಯ್. ಸೊ ಅಲ್ಲೂ ಕೂಡ
ಇದೇ ರೀತಿ ಆಯಿತು. ಮಾತೆತ್ತಿದ್ರೆ ರಕ್ತಪಾತ ಅಂತ ಹೇಳ್ತೀರಾ ನೀವು, ಆದರೆ ಯಾವುದೂ ರಕ್ತಪಾತ ಆಗಲಿಲ್ಲ. 370 ಇವತ್ತು ಕಾಶ್ಮೀರ ಜನ ನೆಮ್ಮದಿಯಿಂದ ಇದ್ದಾರೆ. ತ್ರಿಬಲ್ ತಲಾಖು ಇವತ್ತು ಮುಸಲ್ಮಾನ್ ನನ್ನ ಹೆಣ್ಮಕ್ಳು ನನ್ನ ಅಕ್ಕ ತಂಗಿರು ಆರಾಮಾಗಿದ್ದಾರೆ. ಅದಾದಮೇಲೆ ಎನ್ ಆರ್ ಸಿ ಅದು ಇನ್ನೂ ಆಗಿಲ್ಲ, ಆದರೆ ಆಗುತ್ತೆ ಅದೂ. ಸೊ ಅಲ್ಲಿ ನಿಮಗೆ ವೋಟಿಂಗ್ ಪವರ್ ಕೊಡಲ್ಲ, ಇನ್ನೊಂದು ಪವರ್ ಕೊಡಲ್ಲ. ಬಾಂಗ್ಲಾದೇಶ ಆಯ್ತಪ್ಪ ಸರಿ, ಅದನ್ನು ನೋಡೋಣ. ಬಾಂಗ್ಲಾದೇಶಿಂದ ಬಂದಿರೋರಿಗೆಲ್ಲ ಯಾಕೆ ವೋಟಿಂಗ್ ಪವರ್ ಕೊಡಬೇಕು, ಆಯ್ತು ಅದು ಒಂದು ಆಗುತ್ತೆ. ಸೊ ನೀವು ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀವಿ. ಕಾಂಗ್ರೆಸ್ಸು ಇನ್ನೊಬ್ಬರು ಮತ್ತೊಬ್ಬರು ದೇಶದ ಅಪರೂಪಕ್ಕೆ ಒಂದೊಂದು ಸಲ ತುಂಬ ಒಂದು 15 ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ ದೇಶದಲ್ಲಿ. ಉತ್ತರ ಪ್ರದೇಶ, ಅಸ್ಸಾಮು ಎಲ್ಲೋ ನಮ್ಮ ರಾಜ್ಯ ಒಂದಿಲ್ಲ. ದಯವಿಟ್ಟು ಕೈ ಜೋಡಿಸಿ. ಸೊ ವಕ್ಸ್ ನಾನಂತೂ ತುಂಬ ಖುಷಿಯಾಗಿದ್ದೀನಿ, ಪಾಸಾಯಿತು. ಸೊ ಇನ್ಮೇಲೆ ಇದು ತುಂಬ ಇದಾದ ನಂತರದಲ್ಲಿ ಎಲ್ಲ ಆಸ್ತಿನೂ ಸರ್ಕಾರದ ಆಸ್ತಿ ಆಗುತ್ತೆ. ಸೊ ಯಾವ್ದಾದ್ರು ಆಸ್ತಿಗಳಿದ್ರೆ ಅದು ನೀವು ಮಾಡ್ಬೋದು, ದಾಖಲೆ ಕೊಡ್ಬೋದು. ಆಮೇಲೆ ಈಗ ನನ್ನ ಜಮೀನಲ್ಲಿ ಏನೋ ಪಕ್ಕ ಇದಿರುತ್ತೆ, ಅಲ್ಲಿ 11ನೇ ನಂಬರಲ್ಲಿ ವಕ್ಸ್ ಅಂತ ಆದರೆ ನಮಗೇನು ಅವೆಲ್ಲ ಲೋನ್ ಸಿಗದೆ ಇರೋದು, ಈ ಥರ ಎಲ್ಲ ಸಮಸ್ಯೆ ಇರುತ್ತೆ. ಸೊ ಇದಾದಷ್ಟು ಬೇಗ ಆಗಲಿ, ಆದಷ್ಟು ಬೇಗ ಇದು ಇದಾಗಲಿ ಅಂತ ಹೇಳ್ತಾ, ಸೊ ನೆನ್ನೆ ನಾನು ನೋಡಿದಷ್ಟು ಕೇಳಿದಷ್ಟು ಬೇರೆಯವ್ರದ್ದೆಲ್ಲ ಅಭಿಪ್ರಾಯಗಳನ್ನ ಹೇಳಿದಷ್ಟು ಇದಾಗಿತ್ತು. ಇದೇ ರೀತಿ ರಿಸರ್ವೇಷನ್ ಮೇಲೂ ಅಮೆಂಡ್ಮೆಂಟ್ಗಳಾಗಬೇಕು. ಸೊ ಉಳ್ಳವ್ರಿಗೆ ರಿಸರ್ವೇಷನ್ ಕೊಡಬಾರ್ದು. ಸೊ ಅದು ಒಂದಿನ ಬರುತ್ತೆ. ಆ್ಯಸ್ ಯೂಶ್ವಲ್, ಇಟ್ಸ್ ಅ ಸೈನಿಂಗ್ ಆಫ್. ಇಟ್ಸ್ ಯುವರ್ಸ್ ಕಾರ್ತಿಕ್.